Hello friends, so welcome to the Karnataka Coaching Center YouTube channel. So ನಾವು ನಿನ್ನೆ ಮೊನ್ನೆ ನೋಡಿದ್ವಿ. ಸೊ ನಾವು SSC CHSL 2024 ಸಂಬಂಧಪಟ್ಟಂತ ಸೊ 3, 2 ಮತ್ತೆ 3 ತಾರೀಕಿಗೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನ ನಾನು ಶಿಫ್ಟ್ ನಲ್ಲಿ ಬಂದ ಕ್ವಶನ್ ಹಾಕಿದ್ದೆ. ಇವಾಗ ಏನಪ್ಪಾ ಅಂತ ನೋಡ್ರಿ, ಸೊ ಈ 5ನೇ ತಾರೀಕು ಓಕೆ, ಈ ಏನ್ 5/7/2025 ಜುಲೈ 5 ತಾರೀಕು 1 ಮತ್ತು 2ನೇ ಶಿಫ್ಟ್ ನಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ನಾವ್ ಏನ್ ಮಾಡೋಣ ಅಂದ್ರೆ ಅದರ ಕಾಮನ್ ಆಗಿ ನಾವು ಅಲ್ಲಿ ಇಲ್ಲಿಂದ ತಗೊಂಡು ಏನಪ್ಪಾ ಅಂದ್ರೆ ಆ ಪ್ರಶ್ನೆಗಳನ್ನ ಇವತ್ತು ನಾನು ನಿಮ್ಗೆ ಬಿಡಿಸ್ತೀನಿ. ಸೊ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ನಾವು ನೋಡ್ಬೋದು ಏನಪ್ಪಾ ಅಂತಾರೆ. ಸೊ 1ನೇ ಕ್ವಶನ್ ನೋಡಿದಾಗ, ಸೊ ಇಲ್ಲಿ 1ನೇ ಕ್ವಶನ್ ಏನಪ್ಪಾ ಅಂತಾರೆ, ಇದು ಒಂದು ಕೋಡಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಹಾಗಾದ್ರೆ ಸೊ ಇಲ್ಲಿ ಏನಪ್ಪಾ ಅಂತ ನೋಡ್ರಿ, ಸೊ ಕೊಟ್ಟಿರೋದೇನು 9 ಇದೆ, ದೆನ್ ಇಲ್ಲಿ 27 ಆದ್ರೆ ಈ ಕಡೆ ಏನಾಗ್ತಾ ಇದೆ ಅಂದ್ರೆ 81 ಆಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ 9, 27, 81 ಆದ್ರೆ ಇಲ್ಲಿ ಕೊಡ್ತಾ ಇದಾರೆ ಏನಪ್ಪಾ ನಿಮ್ಗೆ 4, 8, 16 ನೋಡ್ರಿ. 4, 8, 16 ಕೊಟ್ರೆ ದೆನ್ ಇದು ಹೆಂಗ್ ಆಗ್ತಾ ಇದೆ, ನೀವು ನಂಬರ್ ಗಳ ಬಗ್ಗೆ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ನೀವು ಜಸ್ಟ್ ಈಸಿಯಾಗಿ ಅನಲೈಸ್ ಮಾಡ್ಕೋಬಹುದು. ಏನಂತ ನೋಡ್ರಿ, ಇದು ಏನಾಗ್ತಾ ಇದೆ 3 ಸ್ಕ್ವೇರ್ ಆಗ್ತಾ ಇದೆ, ಇದು ಏನಾಗ್ತಾ ಇದೆ ಅಂತ 3 ಕ್ಯೂಬ್ ಆದ್ರೆ ಇದು ಏನಪ್ಪಾ ಅಂತಂದ್ರೆ 3/4 ಅಂದ್ರೆ 3/4 ಆಗ್ತಾ ಇದೆ. ಸೊ ಹಾಗಾದ್ರೆ ಅದೇ ರೀತಿ ನೋಡ್ರಿ, ಇದು ಕೂಡ 2 ಸ್ಕ್ವೇರ್ ಆದ್ರೆ ಇದು 2 ಕ್ಯೂಬ್ ಆಗಿದೆ. ಅದೇ ರೀತಿ ಇದು ಏನಾಗ್ತಾ ಇದೆ 2/4 ಆಗ್ತಾ ಇದೆ. ಸೊ ದೆನ್ ಹಾಗಾದ್ರೆ ಈ ತರ ಇರುವಂತ ಒಂದು ಯಾವ್ದಿದೆಯಪ್ಪ ಅಂತಂದ್ರೆ ನಾವ್ ಇಲ್ಲಿ ನೋಡ್ಬೋದು. ಸೊ ಆಪ್ಷನ್ ಎ ದಲ್ಲಿ ನೋಡ್ರಿ, ಸೊ 16 ಅಂತಂದ್ರೆ ಏನ್ ಬತ್ತು 4 ಸ್ಕ್ವೇರ್ ಬತ್ತು. 64 ಅಂತ ನೋಡ್ರಿ 4 ಕ್ಯೂಬ್ ಆಗಿದೆ. 256 ಅಂತಂದ್ರೆ 4/4 ಕೂಡ ಆಗಿದೆ. ಸೊ ದೆನ್ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಬಟ್ ಅದೇ ರೀತಿ ನಾವು ಮತ್ತೊಂದು ನೋಡಿದಾಗ ನೋಡ್ರಿ, ಇಲ್ಲಿ ಏನಿದೆ 25 is 5 ಸ್ಕ್ವೇರ್, ಬಟ್ 5 ಸ್ಕ್ವೇರ್ ಆದ್ಮೇಲೆ 5 ಕ್ಯೂಬ್ ಅಂತಂದ್ರೆ 125 ಬರ್ತದೆ. ಸೊ ಇಲ್ಲಿ ಏನಿದೆ 120 ಇದೆ, ಹಾಗಾದ್ರೆ ರಾಂಗ್ ಆಯ್ತು. ಸೊ ದೆನ್ ಇದು ನೋಡ್ರಿ, ಇಲ್ಲಿ 4 ಅಂತಂದ್ರೆ 2 ಸ್ಕ್ವೇರ್ ಬಂತು, ಬಟ್ 2/3 ಅಂತಂದ್ರೆ ಸೊ 2 ಕ್ಯೂಬ್ ಅಂದ್ರೆ 8 ಬರ್ಬೇಕಾಯ್ತು. ಇಲ್ಲೂ ಕೂಡ ಏನಾಯ್ತು ತಪ್ಪಾಯ್ತು. ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡ್ಬೋದು ನಾವು, ಇದು 7 ಸ್ಕ್ವೇರ್ ಇದೆ. ಸೊ ದೆನ್ ಕರೆಕ್ಟ್ ಇದೆ. ಹಾಗಾದ್ರೆ 7 ಕ್ಯೂಬ್ ಕೂಡ ಏನಪ್ಪಾ 343 ಕರೆಕ್ಟ್ ಆಗಿದೆ. ಬಟ್ 7, 4 ಅಂತ ನೋಡ್ರಿ, ಯಾಕಂದ್ರೆ 4, 3 12 ಆಗ್ತದೆ. ಸೊ 4, 3 12 ಅಂತ ನೋಡ್ರಿ. ಸೊ ಇಲ್ಲಿ ಯೂನಿಟ್ ಡಿಜಿಟ್ 0 ಇದರಿಂದ ದೆನ್ ಡೆಫಿನೆಟ್ಲಿ ಇದು ಆಗಂಗಿಲ್ಲ. ಸೊ ದೆನ್ ಇದು ಕೂಡ ಏನಾಯ್ತು ತಪ್ಪಾಯ್ತು. ಸೊ ಈ 3 ತಪ್ಪಾಯ್ತು. ದೆನ್ ದ ಆಪ್ಷನ್ ಏನಪ್ಪಾ ಅಂದ್ರೆ ದ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡ್ರಿ, ನೆಕ್ಸ್ಟ್ ಓಕೆ, ಸೊ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 2009 ಕ್ಯಾಲೆಂಡರ್ ಯಾವ ವರ್ಷದ ಕ್ಯಾಲೆಂಡರ್ ನಂತೆ ಇರುತ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಯಾವ ವರ್ಷದ ಕ್ಯಾಲೆಂಡರ್ ಅಂತ ಇರ್ತದಪ್ಪ ಅಂತಂದಾಗ ನಾವೇನ್ ಮಾಡ್ಬೇಕಂತ ಕೊಟ್ಟಿರುವಂತ ಇಯರ್ ಅನ್ನ ಏನ್ ಮಾಡ್ಬೇಕು ಇಲ್ಲಿ. ಓಕೆ, ಸೊ 4ರಿಂದ ಡಿವೈಡ್ ಮಾಡ್ಬೇಕು. ಓಕೆ, ಈ 4ರಿಂದ ಡಿವೈಡ್ ಮಾಡಿದಾಗ ನೋಡ್ರಿ, 4, 5 20 ಹೋಯ್ತು. ಸೊ ದೆನ್ 0, 0, 0 ಕ್ಯಾರಿ ಮಾಡತ್ತೀರಿ ಅಂದ್ರೆ ಇಲ್ಲೊಂದು 0 ಇಡ್ಬೇಕಾಗ್ತದೆ. ದೆನ್ ಅದಾದ್ಮೇಲೆ ನೋಡ್ರಿ, ಸೊ 9 ಕ್ಯಾರಿ ಮಾಡತ್ತೀರಿ. ಸೊ ದೆನ್ 4 2 ಎಷ್ಟಪ್ಪಾ ಅಂದ್ರೆ 8. ಇಲ್ಲಿ ಶೇಷ ಏನ್ ಉಳಿತಾ ಇದೆ 1 ಉಳಿತದೆ. ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಶೇಷ ನೋಡ್ರಿ. ಯಾವಾಗಲೂ ಇನ್ ಕೇಸ್ ಶೇಷ ಏನಾದ್ರೂ 0 ಉಳಿತಂತಾರ ನೀವು ಕೊಟ್ಟಿರುವಂತ ಇಯರ್ಗೆ ಏನ್ ಮಾಡ್ಬೇಕು +28 ಇಯರ್ಸ್ ಮಾಡ್ರೆ ಸೇಮ್ ಬರ್ತದೆ. ಓಕೆ, ಅದೇ ಇನ್ ಕೇಸ್ 1 ಉಳಿತಪ್ಪ ಅಂತಾರೆ ನೀವು ಕೊಟ್ಟಿರುವಂತ ಇದಕ್ಕೆ ಏನ್ ಮಾಡ್ಬೇಕು ಇಲ್ಲಿ +6 ಇಯರ್ಸ್ ಅನ್ನ ಮಾಡ್ಬೇಕಾಗ್ತದೆ. ಓಕೆ, ಅದೇ ನೋಡ್ರಿ 2 ಅಥವಾ 3 ಶೇಷ ಉಳಿದಿತ್ತಪ್ಪ ಅಂತಾರ ನೀವು ಕೊಟ್ಟಿರುವಂತ ಇಯರ್ಸ್ ಏನ್ ಮಾಡ್ಬೇಕಾಗ್ತದ +11 ಇಯರ್ಸ್ ಮಾಡ್ಬೇಕಾಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ನಮ್ ಶೇಷ ಎಷ್ಟೈತಿ 1 ಇದೆ. ಹಾಗಾದ್ರೆ ಎಷ್ಟು ಪ್ಲಸ್ ಮಾಡ್ಬೇಕು 6 ಪ್ಲಸ್ ಮಾಡ್ಬೇಕು. ಸೊ ಹಾಗಾದ್ರೆ ನೋಡ್ರಿ 2009ಕ್ಕೆ +6 ಮಾಡಿದ್ರ ಸೊ ನೋಡ್ರಿ ಏನ್ ಬರ್ತಾ ಇದೆ 2015. ಸೊ ಹಾಗಾದ್ರೆ 2015 ನೋಡ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಒಂದು ಸರಣಿಗೆ ಸಂಬಂಧಪಟ್ಟಂತದ್ದಿದೆ. ಸೊ ಹಾಗಾದ್ರೆ ನಾವು 1ನೇ ಲೆಟರ್ ನೋಡ್ತಾ ನೋಡ್ರಿ, HI ಅಂತಂದ್ರೆ +1 ಆಗಿದೆ, IJ +1 ಆಗಿದೆ, JK +1 ಆದ್ರೆ ಸೊ ದೆನ್ +1 ಮಾಡ್ರೆ ಏನ್ ಬರ್ತದಪ್ಪ ಅಂತಂದ್ರೆ JKL ಬರ್ತದೆ. ಹಾಗಾದ್ರೆ ನೋಡ್ರಿ L ಇಲ್ಲೂ ಐತಿ, ಇಲ್ಲೂ ಐತಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ಕಂಪಲ್ಸರಿ ನೋಡ್ಲೇಬೇಕಾಗ್ತದೆ. ಓಕೆ, ಸೊ ಸೆಕೆಂಡ್ ಲೆಟರ್ ನೋಡಿದಾಗ ನೋಡ್ರಿ, ಯಾಕಂದ್ರೆ ಸೆಕೆಂಡ್ ಲೆಟರ್ ಕಾಮನ್ ಇಲ್ಲ, ರೈಟ್. ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ J ಇದ್ದಿದ್ದು ಏನಾಗ್ತಾ ಇದೆ X ಆದ್ರೆ -2 ಆಗ್ತಾ ಇದೆ. ದೆನ್ X ಇಂದ V -2, V ಇಂದ T -2, ದೆನ್ T -2 ಏನಪ್ಪಾ ಅಂತಂದ್ರೆ R ಬರ್ತದೆ. ಸೊ ಹಾಗಾದ್ರೆ R ಎಲ್ಲಿದೆ, ಸೊ ಎಸ್ ನೋಡ್ರಿ ದ ಆಪ್ಷನ್ ಡಿ ದಲ್ಲಿದೆ. ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಂಡ. ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್. ಓಕೆ, ಸೊ ಇದು ನೋಡ್ರಿ ಇವತ್ತು ಸೊ ನಮ್ಮ ಒಂದು 2022-23 ಸ್ಟೂಡೆಂಟ್ಗಳು. ಸೊ ಸುಶಾಂತ್ ಅಂತ ಮತ್ತೆ ಇವನು ಶುಭಮ್ ಅಂತೇಳಿ. ಓಕೆ, ಈ ಶುಭಮ್ ಏನಿದಾನೆ ಸೊ ಇವನು ಕರ್ನಾಟಕ ಟಾಪರ್. ಸೊ ಹೈಯೆಸ್ಟ್ 125 ಮಾರ್ಕ್ಸ್ ತಗೊಂಡು ಸೊ ಕರ್ನಾಟಕ ಟಾಪರ್ ಆಗಿ ಸೊ ವಿತ್ ನಾರ್ಮಲೈಸೇಷನ್ 130 ಕ್ರಾಸ್ ಆಗಿದೆ. ಸೊ ಇವನು
ಅರ್ಧ ನೋಡ್ರಿ ಹಾಫ್ ಟ್ರೈನಿಂಗ್ ಮುಗಿಸ್ಕೊಂಡು ಸುಟ್ಟಿಗೆ ಬಂದಿದ್ರು, ಇವತ್ತು ಭೇಟಿಯಾಗಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಬಂದಿದ್ರು. ಸೊ ಅವರಿಗೆ ಹಾರ್ಟ್ಲಿ ಕಾಂಗ್ರಾಚುಲೇಷನ್ಸ್ ಹೇಳೋಣ. ಸೊ ಇದೇ ರೀತಿ ಏನಪ್ಪಾ ಅಂದ್ರೆ ನೀವು ಕೂಡ ನಮ್ಮಲ್ಲಿ ಈ ರೀತಿ ನಮ್ಗೆ 139 ವಿದೌಟ್ ನಾರ್ಮಲೈಸೇಷನ್ ಹೈಯೆಸ್ಟ್ ಇರುವೆ. ಸೊ ಇದೆಲ್ಲ ನೋಡ್ರಿ, ಇದಕ್ಕಿಂತ ಹೆಚ್ಚಿಗೆ ಇದೇನೋ ಜಸ್ಟ್. ಸೊ ಇದಕ್ಕಿಂತ ಹೆಚ್ಚಿಗೆ ಜನ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ ನಮ್ಮಲ್ಲಿಂದ SSC GD 2022-23 ಸೆಲೆಕ್ಷನ್ ಆಗಿ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಸೊ ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ನೆಕ್ಸ್ಟ್ ಕ್ವಶನ್ಗೆ ಸಂಬಂಧಪಟ್ಟಿದೆ ಏನಪ್ಪ ಅಂದ್ರೆ ಇದು ಕೂಡ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಸಂಖ್ಯೆಗಳಿದಾವ ಇಲ್ಲಿ ಸ್ಟಾರ್ಟಿಂಗ್ ಕನ್ನ ನಮಗೆ ಏನ್ ಬಂದೈತಿ ಕ್ವಶನ್ ಮಾರ್ಕ್ ಇತ್ತ ನಮಗೂ ಗೊತ್ತಿಲ್ಲ ಎಷ್ಟು ಬರೋದು. ದೆನ್ ಹಾಗಾಗಿ ಇಲ್ಲಿಂದ ಇಲ್ಲಿ ಎಷ್ಟು ಬೇಕು ಗೊತ್ತಿಲ್ಲ. ಬಟ್ ಇಲ್ಲಿಂದ ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ಎಷ್ಟಿದೆ 188 to 269 ನೋಡಿದಾಗ ನೋಡ್ರಿ 81 ಫರ್ಕ್ ಇತ್ತು ನೋಡ್ರಿ. ಎಷ್ಟಿದೆ 81. ಹಾಗಾದ್ರೆ 269 369 ನೋಡ್ರಿ 100 ಡಿಫ್ರೆನ್ಸ್ ಆಗ್ತದೆ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿ ನೋಡ್ರಿ, ಸೊ 369 to 490 121. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಏನಪ್ಪಾ ಅಂದ್ರೆ ಇದು 9 ಸ್ಕ್ವೇರ್ ಆದ್ರೆ ಇದು 10 ಸ್ಕ್ವೇರ್ ಇದೆ. ಇದು ಹಾಗಾದ್ರೆ ಏನಾಗಬೇಕು 11 ಸ್ಕ್ವೇರ್ ಇದಾದ್ರೆ ದೆನ್ ಇದಕ್ಕಿಂತ ಮುಂಚೆ ಏನಾಗಬೇಕಪ್ಪ ಅಂತಾರ 8 ಸ್ಕ್ವೇರ್ ಆಗಬೇಕು. ಇದು ಏನಾಗಬೇಕು ಇಲ್ಲಿ 8 ಸ್ಕ್ವೇರ್ ಆದ್ರೆ ಇದು 7 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರ್ತದೆ 49. ಹಾಗಾದ್ರೆ 75ಕ್ಕೆ ಎಷ್ಟು ಕೂಡಿಸ್ಬೇಕಪ್ಪ ಅಂತಂದ್ರೆ 49 ಕೂಡಿಸ್ಬೇಕು. 75ಕ್ಕೆ ಎಷ್ಟು ಕೂಡಿಸ್ತೀರಿ 49. ಹಾಗಾದ್ರೆ 5 9 14 7 4 11 1 12. So 124. So the 124 is the right answer. So 124 ನೋಡ್ರಿ 8 ಸ್ಕ್ವೇರ್ ಅಂತದ 64. ಓಕೆ, ಸೊ 4 4 8 6 2 8. ಸೊ 188. ಎಸ್, ನೆಕ್ಸ್ಟ್ ನಂಬರ್ ಕೂಡ ಇದೆ. ರೈಟ್, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟೆ ನೋಡ್ರಿ. ಸೊ ಇದು ಈ ತ್ರಿಕೋನಗಳಲ್ಲಿ ಅಂದ್ರೆ ನೋಡ್ರಿ ನೇರ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ ಎಷ್ಟು ತ್ರಿಭುಜಗಳಿದಾವೆ? ಸೊ ಇಲ್ಲಿ ಎಷ್ಟು ತ್ರಿಭುಜಗಳಿದಾವೆ ಅಂತ ನೋಡೋದಾದ್ರೆ ನೋಡ್ರಿ, ಸೊ ಇಲ್ಲಿ ಜಸ್ಟ್ ಕೌಂಟ್ ಮಾಡ್ರಿ. ಸೊ ಇದು ಏನಪ್ಪಾ ಅಂತಂದ್ರೆ 1 ಆಗ್ತಾ ಇದೆ. ದೆನ್ ಇದು ಏನಾಗ್ತಾ ಇದೆ 2 ಆಗ್ತಾ ಇದೆ. ರೈಟ್, ಸೊ ಇದೆಲ್ಲ ಒಟ್ಟಾರೆ ಕೂಡಿ ಏನಪ್ಪಾ ಅಂತಂದ್ರೆ 3 ಆಗ್ತದೆ. ಹಾಗಾದ್ರೆ ಇಲ್ಲೂ ಕೂಡ ಒಂದಿದೆ ನೋಡ್ರಿ, ಇದು ಏನಪ್ಪಾ ಅಂದ್ರೆ 4 ಆದ್ರೆ ಇದೇನಾಗ್ತಾ ಇದೆ 5 ಆಯ್ತು. ಸೊ ಹಾಗಾದ್ರೆ ಇಲ್ಲೊಂದಿದೆ ನೋಡ್ರಿ, ಸೊ ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಇದು ರೈಟ್, ಸೊ ಇದು 6 ಆದ್ರೆ ಇದು ಏನಿದೆ 7 ಆಯ್ತು. ಹಾಗಾದ್ರೆ ನೋಡ್ರಿ ಇಲ್ಲಿಂದ ಇಲ್ಲೇ ಎಷ್ಟು ಅದಾವ 7 ಆದ್ರ ದೆನ್ ಇದು ನೋಡ್ರಿ ಇಲ್ಲಿಂದ ಹಿಡಿದು 8, ದೆನ್ ಇದು ಏನಪ್ಪಾ ಅಂತಂದ್ರೆ 9. ಸೊ ಒಟ್ಟಾರೆಯಾಗಿ ಎಷ್ಟು ಟ್ರಯಾಂಗಲ್ಗಳು ಇದಾವೆ ಇದ್ರಾಗ 9 ಟ್ರಯಾಂಗಲ್ಗಳು ಇದಾವ. ಸೊ ದೆನ್ ದ ಸಿ ಆನ್ಸರ್ ಇಸ್ ದ ರೈಟ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ಏನಪ್ಪಾ ಅಂದ್ರೆ ಒಂದು ಡೈರೆಕ್ಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ, ಡೈರೆಕ್ಷನ್. ಸೊ ಹಾಗಾದ್ರೆ ಡೈರೆಕ್ಷನ್ ಬಂದಾಗ ನೋಡ್ರಿ ಏನಾಗ್ತದೆ, ಸೊ ಡೈರೆಕ್ಷನ್ ಅಂತಾರೆ ಸೊ ಈಸ್ಟ್ ಟು ವೆಸ್ಟ್ ಟು ನಾರ್ತ್ ಟು ಸೌತ್. ಹೌದಾ? ಸೊ ಹಾಗಾದ್ರೆ ನೋಡ್ರಿ ಒಬ್ಬ ಮನುಷ್ಯನು ಪಶ್ಚಿಮಕ್ಕೆ 12 ಕಿಲೋಮೀಟರ್ ನಡೀತಾನೆ. ಓಕೆ, ಹಾಗಾದ್ರೆ ಒಂದು ಪ್ರಾರಂಭದ ಬಿಂದು ಅನ್ಬೋದು. ಸೊ ಹಾಗಾದ್ರೆ ಇಲ್ಲಿಂದ ಒಬ್ಬ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರ ಎಷ್ಟಲೇ ಯಾವ ದಿಕ್ಕಿಗೆ ಪಶ್ಚಿಮಕ್ಕೆ ಅಂತ ಹೇಳಿದ್ರೆ ಪಶ್ಚಿಮ ಏನಾಗ್ತದೆ ನೋಡ್ರಿ, ಒಂದು ಪಾಯಿಂಟ್ ರೆಫರೆನ್ಸ್ ತಗೊಂಡ್ರೆ ಈ ಪಾಯಿಂಟ್ ಇಂದ ಪಶ್ಚಿಮ ಯಾವಾಗೂ ಪಾಯಿಂಟ್ ಬಿಂದು ಅಂತ ಸೆಂಟರ್ ತಗೋತೀವಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿಂದ ಏನಪ್ಪಾ ಅಂತ ಪಶ್ಚಿಮಕ್ಕೆ ಎಷ್ಟು ನಡೆದ 12 ಕಿಲೋಮೀಟರ್ ನಡೆದ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಈಗ ಅವ್ನ ಮಕ್ಕ ಏನಾಗಿರ್ತದ ಪಶ್ಚಿಮಕ್ಕೆ ಇರ್ತದ. ದೆನ್ ಬಲ ತಿರುವು ತೆಗೆದುಕೊಂಡು ಬಲಗಡೆ ಅಂತ ನೋಡ್ರಿ ಯಾವ್ದು ಬರ್ತದ ಉತ್ತರ. ಹಾಗಾದ್ರೆ ಇದನ್ನ ಸ್ವಲ್ಪ ಕೆಳಗೆ ತಗೊಂಡಂತೆ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿದಾನ, ಸೊ ಇಲ್ಲಿಂದ ಎಷ್ಟು ಬಂದ, ಸೊ 12 ಕಿಲೋಮೀಟರ್ ಬಂದ. ದೆನ್ ಇಲ್ಲಿಂದ ಏನ್ ಮಾಡತ್ತಾನ ಬಲಗಡೆ ಅಂತಾರ ಪಶ್ಚಿಮಕ್ಕೆ ಹೋಗ್ಬೇಕಾದ್ರೆ ಬಲಗಡೆ ಏನಾಕೈತ್ರಿ ಉತ್ತರ ಆಕೈತಿ. ಉತ್ತರಕ್ಕೆ ಎಷ್ಟು ಹೋಗ್ಕಂಪ ಅಂದ್ರೆ ನೋಡ್ರಿ ಎಷ್ಟು ಹೊಂಟಾನ 5 ಕಿಲೋಮೀಟರ್. ಎಷ್ಟು ಹೋದ 5 ಕಿಲೋಮೀಟರ್ ಹೋದ. ಸೊ ಹಾಗಾದ್ರೆ ನೋಡ್ರಿ ಉತ್ತರಕ್ಕೆ ಹೋಗ್ಬೇಕಾದ್ರೆ ಮತ್ತೇನ್ ಮಾಡತ್ತಾನಪ್ಪ ಅಂದ್ರ ಸೊ ನಂತರ ಅವರು ಪ್ರಾರಂಭದ ಬಿಂದುವಿನ ಕಡೆಗೆ, ಈ ಪ್ರಾರಂಭದ ಬಿಂದು ಎಲ್ಲೈತಿ, ಇದು ಪ್ರಾರಂಭದ ಬಿಂದು. ಹಾಗಾದ್ರೆ ಆ ವ್ಯಕ್ತಿ ಏನ್ ಮಾಡತ್ತಾನಪ್ಪ ಅಂತಾರ ಪ್ರಾರಂಭದ ಬಿಂದು ಕಡೆ ನಡೆಯಕತ್ತಾನ. ಎಷ್ಟು ಕಿಲೋಮೀಟರ್ ನಡೆದ ಅಂತಾರ 5 ಕಿಲೋಮೀಟರ್ ನಡ. ಬಟ್ ನೀವು 5 ಕಿಲೋಮೀಟರ್ದಾಗ ರೀಚ್ ಆಕಾನ ಆಗಂಗಿಲ್ಲ. ಹಾಗೆ ನೋಡ್ರಿ ಇಲ್ಲಿ 5 ಕಿಲೋಮೀಟರ್ ನಡೆದಾನ. ಸೊ ನಡೆದು ಗಮ್ಯ ಸ್ಥಾನವನ್ನು ತಲುಪಿದರು ಅಂತ ಹೇಳ್ತಾರೆ. ಅಂದ್ರೆ ಅವನ ಡೆಸ್ಟಿನೇಷನ್, ಇಲ್ಲಿ ಡೆಸ್ಟಿನೇಷನ್ ತಲುಪಿದವ. ಓಕೆ, ಅವೆಲ್ಲಿ ತಲುಪಬೇಕಾಯ್ತ ತಲುಪಿದ. ಹಾಗಾದ್ರೆ ಹಾಗಾದ್ರೆ ಅವನು ಆರಂಭಿಕ ಸ್ಥಾನದ ಎಷ್ಟು ದೂರ ಇದ್ದಾನೆ ಅಂತ ಹೇಳ್ತಾರ. ಸೊ ಹಾಗಾದ್ರೆ ಅವನು ಎಷ್ಟು ದೂರ ಇದ್ದಾನಪ್ಪ ಅಂತ ಕ್ವಶನ್ ಐತಿ. ಹೌದಾ? ಸೊ ಹಾಗಾದ್ರೆ ಈ ಕ್ವಶನ್ ಅಲ್ಲಿ ನೀವು ನೋಡ್ಬೋದು. ಸೊ ಒಂದು ಟ್ರಯಾಂಗಲ್ ಇದ್ರೆ ಆ ಟ್ರಯಾಂಗಲ್ ಒಳಗೆ ನಾವ್ ಏನಪ್ಪಾ ಅಂತಾರ ಒಂದ್ ಸೈಡ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ತೀವಿ, ಪೈಥಾಗೋರಸ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಈ ಪೈಥಾಗೋರಸ್ ಫಾರ್ಮುಲಾದಾಗ ನೋಡ್ರಿ ನಮ್ಗೆ ಏನಾಗ್ತಾ ಇದೆ, ಆಲ್ರೆಡಿ 2 ಸೈಡ್ ಸಿಗ್ತಾ ಇದೆ. ಏನು, ಒಂದು 12 ಐತಿ, ಈ ಕಡೆ ಎಷ್ಟೈತಿ 5. ಸೊ ಹಾಗಾದ್ರೆ ಪೈಥಾಗೋರಸ್ ಫಾರ್ಮುಲಾ ಏನು? ಸೊ ಪೈಥಾಗೋರಸ್ ಫಾರ್ಮುಲಾ ಏನಪ್ಪಾ, ಸೊ AB² ಇಸ್ ಈಕ್ವಲ್ ಟು ಅಥವಾ AC² ಇಸ್ ಈಕ್ವಲ್ ಟು AB² ಪ್ಲಸ್ BC². ಹೌದಾ?
ಸೊ ಹಾಗಾದ್ರೆ ಏನ್ ಮಾಡ್ತೀರಿ ಇದ್ರೊಳಗ ಸೊ ಜಸ್ಟ್ ಗಿವ್ ಅ ನೇಮ್ಸ್ ಎ ಬಿ ಸಿ ಅಂತ ಕೊಟ್ಟಾಗ ಸೊ ದೆನ್ ಹಾಗಾದ್ರೆ ನಮ್ಗೆ ಎ ಸಿ ಕಂಡುಹಿಡಿಬೇಕಾಗಿದೆ ಎ ಬಿ ಎಷ್ಟಿದೆ ಅಂತಂದ್ರೆ 5 ಹಾಗಾದ್ರೆ 5 ಸ್ಕ್ವೇರ್ ಬಂತು ದೆನ್ ಬಿ ಸಿ ಎಷ್ಟಿದೆ ಅಂತಾರೆ 12 ಅಂದ್ರೆ 12 ಸ್ಕ್ವೇರ್ ಬಂತು ಸೊ ಹಾಗಾದ್ರೆ 25 ನೋಡ್ರಿ 5 ಸ್ಕ್ವೇರ್ 25 12 ಸ್ಕ್ವೇರ್ ಅಂತಾರ 144 ಎರಡು ಕೂಡಿಸಿದಾಗ ಏನ್ ಬಂತಪ್ಪ ಅಂದ್ರೆ 169 ಬಟ್ ದಿಸ್ ಇಸ್ ಎ ಸಿ ಸ್ಕ್ವೇರ್ ಬಟ್ ಇದನ್ನ ನಾವು ರೂಟ್ ಎ ಸಿ ಅಂತ ನೋಡ್ರಿ ಸ್ಕ್ವೇರ್ ರೂಟ್ ಯಾಕಂದ್ರೆ ನಮಗೆ ಜಸ್ಟ್ ಎ ಸಿ ಅಷ್ಟೇ ಬೇಕಲ್ಲ ಓಕೆ ನಾವು ಇಲ್ಲಿ ಎ ಬಿ ಇತ್ತು ಅದನ್ನ ಸ್ಕ್ವೇರ್ ಮಾಡಿ ತಗೊಂಡಿದ್ವಿ ಅಂದ್ರೆ ಈಗ ಎ ಸಿ ಸ್ಕ್ವೇರ್ ಬಂದೈತೆ ಅದನ್ನ ಸ್ಕ್ವೇರ್ ರೂಟ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 169 ಆದ್ರೆ ಸೊ ದೆನ್ ಎ ಸಿ ಎಷ್ಟಾಗ್ತದಪ್ಪ ಅಂತಾರ ಸೊ ಎಷ್ಟು ಸ್ಕ್ವೇರ್ ಇದು 13 ಸ್ಕ್ವೇರ್ ಹಾಗಾದ್ರೆ ಸೊ ಎ ಇಂದ ಸಿ ಎಷ್ಟು ಆಗ್ಬೇಕು ನಮಗ 13 ಆಗ್ಬೇಕು ಹಾಗಾದ್ರೆ ಎ ಇಂದ ಸಿ ನೋಡ್ರಿ 13 ಆಗ್ಬೇಕಾದ್ರೆ ಈ ಟೋಟಲ್ ಡಿಸ್ಟೆನ್ಸ್ 13 ಆಗ್ತವೆ ಆಲ್ರೆಡಿ ಎಷ್ಟಿದೆ 5 ಬಂದ್ಬಿಟ್ಟ ನಾವು ಸೊ 5 ಬಂದ್ರೆ ಏನು ಉಳಿತು ಎಷ್ಟಪ್ಪ ಅಂತಾರ 8 ಕಿಲೋಮೀಟರ್ ಸೊ ಹಾಗಾದ್ರೆ ಎಷ್ಟು ದೂರದನಪ್ಪ ಅಂದ್ರ 8 ಕಿಲೋಮೀಟರ್ ದೂರದನ ಸೊ ದ ಆಪ್ಷನ್ ಈಸ್ ಸಿ ಆನ್ಸರ್ ಇಸ್ ದ ರೈಟ್ ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀರಿ ಸೊ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಸ್ಲೋ ಆಗಿ ನೋಡ್ರಿ ಸ್ಲೋ ಆಗಿ ನೋಡ್ಕೊಂಡು ನೀವು ಸಾಲ್ವ್ ಮಾಡ್ಬೋದು ರೈಟ್ ಸೊ ದ ನೆಕ್ಸ್ಟ್ ಅಗೇನ್ ಸೊ ಇದ್ರೊಳಗೆ ನೋಡ್ರಿ ಏನಪ್ಪಾ ಅಂತಾರ ಫೈಂಡ್ ದ ಆಡ್ ನಂಬರ್ ಪೇರ್ ಅಂತ ಇದಾರೆ ಓಕೆ ಅಂದ್ರೆ ಆಡ್ ನಂಬರ್ ಪೇರ್ ಅಂತ ಇದಾರೆ ಹಾಗಾದ್ರೆ ಆಡ್ ನಂಬರ್ ಪೇರ್ ಯಾವ್ದಾಗಿದೆ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡೋದು ನೋಡ್ರಿ ಹಾಗಾದ್ರೆ 11 ಇದೆ ಇಲ್ಲಿ 126 ಕೊಡತ್ತಾರಪ್ಪ ಅಂದ್ರೆ ಸೊ ಹಾಗಾದ್ರೆ ನೋಡ್ರಿ 11 ಸ್ಕ್ವೇರ್ ಎಷ್ಟು 11 ಸ್ಕ್ವೇರ್ ಎಷ್ಟಪ್ಪ ಅಂತಾರ 121 ಸೊ ಇದಕ್ಕೆ ಪ್ಲಸ್ 5 ಮಾಡಿದ್ರೆ 126 ಆಗ್ತದ ಓಕೆ ಸೊ ಹಾಗಾದ್ರೆ ಇಲ್ಲಿ ನೋಡೋಣ ಸೊ ಹಾಗಾದ್ರೆ 13 ಸ್ಕ್ವೇರ್ ಎಷ್ಟು ಆಗ್ತೈತಿ ಸೊ 169 ಸೊ ಇದಕ್ಕೆ ಪ್ಲಸ್ 5 ಮಾಡಿದಾಗ ಯಾಕಂದ್ರೆ ಇಲ್ಲಿ ಪ್ಲಸ್ 5 ಮಾಡಿದ್ರೆ ಇಲ್ಲೂ ಮಾಡ್ಬೇಕು ಸೊ 174 ಆಕೈತಿ ಸೊ ದೆನ್ ಇಲ್ಲೂ ಐತಿ ದೆನ್ 15 ಸ್ಕ್ವೇರ್ ಏನಪ್ಪ ಅಂದ್ರೆ ಸೊ ನೋಡ್ರಿ ರೈಟ್ ಸೊ ಅದರ 15 ಸ್ಕ್ವೇರ್ ಏನಪ್ಪಾ ಅಂತಾರೆ ಸೊ ದೆನ್ 225 ಆಗ್ತಾ ಇದೆ ಸೊ ದೆನ್ 225 ಪ್ಲಸ್ 5 ಮಾಡಿದ್ರೆ ಏನ್ ಬರ್ತದ 230 ಬರ್ತೈತಿ ಸೊ ದೆನ್ ಇದು ಐತಿ ದೆನ್ 17 ಸ್ಕ್ವೇರ್ ರೈಟ್ ಸೊ 17 ಸ್ಕ್ವೇರ್ ಎಷ್ಟು ಆಗ್ತಾ ಇದೆ ಸೊ ನೋಡ್ರಿ 7 7 49 ಆಕ್ಚುಲಿ ಇಲ್ಲೇ ಏನಾಗ್ಬಿಟ್ಟೈತಿ ನೋಡ್ರಿ ಸೊ 0 ಐತಿ ಹೌದಿಲ್ಲ ಸೊ ಹಾಗಾದ್ರೆ 17 ಸ್ಕ್ವೇರ್ ಏನಾಗಿರ್ತೈತಪ್ಪ ಅಂತಾರ ಸೊ ಆಕ್ಚುಲಿ ನಾವು ಯೂನಿಟ್ ಡಿಜಿಟ್ ಮೇಲೆ ಕಂಡು ಹಿಡಿಬಹುದು ಇಲ್ಲಿ ಸೊ ದೆನ್ ದಿಸ್ ಇಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ರಾಂಗ್ ಆನ್ಸರ್ ಆಗ್ತಾ ಇದೆ ಸೊ ಅಂದ್ರೆ ಆಡ್ ಒನ್ ಔಟ್ ಇದೆ ಸೊ ದ ಆಪ್ಷನ್ ಇಸ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಒಂದು ಬಾರ್ಮಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸೊ ಬಾರ್ಮಸ್ ಅಲ್ಲಿ ನಾವು ನೋಡ್ಬೋದು ಏನಪ್ಪಾ ಅಂತ ನೋಡ್ರಿ ಓಕೆ ಇಲ್ಲಿ ಚಿಹ್ನೆಗಳನ್ನ ಬದಲಿಸಿ ಕೊಟ್ಟಿದ್ದಾರೆ ಓಕೆ ಹಾಗಾದ್ರೆ 24 ಇದೆ 24 ಪ್ಲಸ್ ಅನ್ನ ಏನಂತ ಹೇಳ್ತಿದಾರೆ ಪ್ಲಸ್ ಎಲ್ಲಿದೆ ಪ್ಲಸ್ ಓಕೆ ಡಿವಿಷನ್ ಓಕೆ ಹಾಗಾದ್ರೆ ನೋಡ್ರಿ ಏನಾಗ್ತಾ ಇದೆ 24 ಏನಾಯ್ತು ಡಿವಿಷನ್ ಆಯ್ತು ಓಕೆ ದೆನ್ 4ಕ್ಕೆ 4 ಅಂತ ಮೈನಸ್ ಅನ್ನ ಏನಂತೀವಿ ಗುಣಾಕಾರ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ನೋಡ್ರಿ 5 ಡಿವಿಷನ್ ಅನ್ನ ಏನಂತಿದ್ದಾರೆ ಮೈನಸ್ ಅಂತಂದ್ರೆ ದೆನ್ 10 ಇಂಟು 7 ಅಂತ ನೋಡ್ರಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಮಲ್ಟಿಪ್ಲಿಕೇಶನ್ ಅಂದ್ರೆ ಸೊ ಪ್ಲಸ್ ಇದೆ ರೈಟ್ ಸೊ 7 ಆಗ್ತಾ ಇದೆ ಹಾಗಾದ್ರೆ ಇದನ್ನ ನಾವು ನೋಡಿದಾಗ ನೋಡ್ರಿ ಸೊ ಏನಾಗ್ತದೆ ನಾವು ಎಟ್ ಎ ಟೈಮ್ ಏನ್ ಮಾಡ್ಬೋದು ಇಲ್ಲಿ ನೋಡ್ರಿ ಏನಾಗ್ತದೆ 24ನ್ನ 4ರಲ್ಲಿ ಡಿವೈಡ್ ಮಾಡಿದಾಗ 4 6 24 ಆಗ್ತದೆ 6 6 5 ಎಷ್ಟಪ್ಪ ಅಂದ್ರೆ 30 ಮೈನಸ್ 10 ಪ್ಲಸ್ 7 ಸೊ ದೆನ್ ಹಾಗಾದ್ರೆ ನೋಡ್ರಿ 30ರಾಗ 10 ಮೈನಸ್ ಮಾಡ್ರೆ 20 ಸೊ 20 ಪ್ಲಸ್ 7 ಅಂತಾರೆ ಎಷ್ಟ 27 ಸೊ ದ ಆಪ್ಷನ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ದ ನೆಕ್ಸ್ಟ್ ಕ್ವಶನ್ ಅಗೇನ್ ಇದು ಒಂದೇನಪ್ಪಾ ಅಂತಂದ್ರ ಹಾ ಸೊ ಏನು ಡೈರೆಕ್ಷನ್ ಸಂಬಂಧಪಟ್ಟೈತೆ ನೋಡ್ರಿ ಸೊ ಡೈರೆಕ್ಷನ್ ಸಂಬಂಧಪಟ್ಟಂತ ಪ್ರಶ್ನೆ ಓಕೆ ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ನೋಡ್ರಿ ಪಿ ಇಸ್ 8 ಮೀಟರ್ ಟು ದ ಈಸ್ಟ್ ಆಫ್ ಆರ್ ಓಕೆ ಹಾಗಾದ್ರೆ ಇಲ್ಲಿ ಆರ್ ಇದೆ ಆರ್ ನ ಈಸ್ಟ್ ಗೆ ರೈಟ್ ಆರ್ ನ ಈಸ್ಟ್ ಗೆ ಎಷ್ಟಪ್ಪ ಅಂತ 8 ಮೀಟರ್ ದೂರದೊಳಗೆ ಯಾರಿದೆ ಸೊ ಪಿ ಇದೆ ಓಕೆ ವಿಚ್ ಈಸ್ ಅಂದ್ರೆ ಯಾರು ಬಂದ್ರೆ ಇಲ್ಲಿ ವಿಚ್ ಅಂತಂದ್ರೆ ಆರ್ ಎ ಬಂದ ಹಾಗಾದ್ರೆ ವಿಚ್ ಈಸ್ 5 ಮೀಟರ್ ಟು ದ ಸೌತ್ ಆಫ್ ಎಸ್ ಹಾಗಾದ್ರೆ ಈ ಆರ್ ಏನಿದಾರಪ್ಪ ಅಂತಾರ ಎಸ್ ಅನ್ನ 5 ಮೀಟರ್ ಸೌತ್ ಬಂದ ಹೌದಾ ಎಸ್ ಅನ್ನ 5 ಮೀಟರ್ ಸೌತ್ ಇದ್ದಾನೆ ಓಕೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಕ್ಯೂ ಇಸ್ 4 ಮೀಟರ್ ಟು ದ ವೆಸ್ಟ್ ಆಫ್ ಆರ್ ಹಾಗಾದ್ರೆ ಈ ಕ್ಯೂ ಆರ್ ನ ವೆಸ್ಟ್ ಗೆ ಅಂತ ಈ ಕಡೆ ಐತಿ ಸೊ ಎಷ್ಟಪ್ಪ ಅಂತಾರ ಈ ಕ್ಯೂ ಇದನ್ನ ಸೊ 4 ಮೀಟರ್ ಓಕೆ ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಮತ್ತೇನಿದೆ ನೋಡ್ರಿ ಆರ್ ಯು ಇಸ್ ದ 6 ಮೀಟರ್ ಟು ದ ವೆಸ್ಟ್ ಆಫ್ ಟಿ ಓಕೆ ಯು ಮತ್ತು ಟಿ ಅನ್ನೋ ಕಾಮನ್ ಇಲ್ಲ ಹಾಗಾದ್ರೆ ಬಟ್ ಇಲ್ಲಿ ಏನ್ ಹೇಳ್ತಾರೆ ಸೊ ಇಲ್ಲಿ ಅಗೇನ್ ಮತ್ತೆ ವಿಚ್ ಬಂದ್ರೆ ಯಾರು ಬಂದ್ರು ಟಿ ಇಸ್ 6 ಮೀಟರ್ ಟು ದ ಸೌತ್ ಆಫ್ ಆರ್ ಹಾಗಾದ್ರೆ ಆರ್ ನಿಂದ 6 ಮೀಟರ್ ಯಾರಿದಾರ್ರಿ ಓಕೆ ಸೊ ಟಿ ಇದಾನೆ ಓಕೆ ಬಟ್ ಅದ್ ಟಿ ಇಂದ ನೋಡ್ರಿ ಏನಪ್ಪಾ ಅಂದ್ರೆ ಯು ಇಸ್ 6 ಮೀಟರ್ ಟು ದ ವೆಸ್ಟ್ ಆಫ್ ಟಿ ಅಂತಂದ್ರೆ ಸೊ ಟಿ ಈ ಕಡೆ ಯಾರದಾರ ಎಷ್ಟು 6 ಕಿಲೋಮೀಟರ್ ಓಕೆ ಸೊ ಇಲ್ಲಿ ಯಾರದಾರಪ್ಪ ಅಂದ್ರ ಯು ಇದಾರೆ ಸೊ ದೆನ್ ಏನೈತಿ 6 ಮೀಟರ್ ಆದ್ರ ಸೊ ದೆನ್ ಏನ್ ಹೇಳ್ತಾರೆ ಓಕೆ
ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಅಂಡ್ ಟಿ. ಓಕೆ, ಹಾಗಾದ್ರೆ ಪಿ ಮತ್ತು ಟಿ ನೋಡ್ರಿ, ಪಿ ಇರೋದು ಇಲ್ಲಿ, ಟಿ ಇರೋದು ಇಲ್ಲಿ. ಓಕೆ, ಹಾಗಾದ್ರೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಅಂಡ್ ಟಿ ಅಂತ ನೋಡ್ರಿ. ಸೊ ಅಗೇನ್ ನಾನು ಆಗಲೇ ನಿಮ್ಗೆ ಕ್ವಶನ್ ಹೇಳಿದೆ, ಪೈಥಾಗೋರಸ್ ಫಾರ್ಮುಲಾ ಹಚ್ಚಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಏನಾಯ್ತು, ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಯ್ತು, ಹೌದಾ. ಸೊ ಒಂದ್ ಸೈಡ್ ಏನಿದೆ 8 ಇದೆ, ಇನ್ನೊಂದ್ ಸೈಡ್ ಇದೆ 6 ಇದೆ. ಹಾಗಾದ್ರೆ ಏನಾಗ್ತದೆ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಸೊ 6 ಸ್ಕ್ವೇರ್ ಎಷ್ಟು 36, 8 ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ 64. ಎರಡು ಕೂಡಿಸಿದಾಗ 100, ದಾನ್ ಸ್ಕ್ವೇರ್ ರೂಟ್ ಆಫ್ 100 is 10. ಸೊ ಆನ್ಸರ್ ಏನ್ ಬರ್ತದ, 10 ಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಏನು ಅಂತ ಹೇಳ್ತಾರೆ, ಇಫ್ ದ ಮಿರರ್ ಇಸ್ ಪ್ಲೇಸ್ಡ್ ಓಕೆ ಟು ದ ರೈಟ್ ಆಫ್ ದ ಫಾಲೋವಿಂಗ್ ಫಿಗರ್. ಓಕೆ ನೋಡ್ರಿ, ಮಿರರ್ ಏನಾಗೈತಿ ರೈಟ್ ಗೆ ಬಂದೈತಿ. ಓಕೆ, ಹಾಗಾದ್ರೆ ಇದ್ರೊಳಗಿನ ಯಾವ ಚಿತ್ರ ಬರ್ತೈತೆ ಅನ್ಕೇತಾರೆ. ಓಕೆ, ಯಾವಾಗೂ ಏನಾಗ್ತೈತಿ, ತಿರುಗ್ತೈತಿ. ಓಕೆ, ಮಿರರ್ ಸೊ ಈ ರೀತಿ ಇಟ್ಟಾಗ ಏನಪ್ಪಾ ಅಂತಾರ, ಈ ಕಡೆ ಹಿಂಗ್ ತಿರುಗ್ತೈತಿ. ಅದ ಹಿಂಗ್ ಇಟ್ಟಿದ್ರಪ್ಪ ಅಂದ್ರ ಹತ್ತದ ವಾಟರ್ ಇಮೇಜ್ ಆಗ್ತೈತಿ, ಹೌದಲ್ಲ. ಸೊ ಈಗ ಏನಾಗೈತಿ ಅಂತಂದ್ರ, ಸೊ ಎಡಗಡೆಯಿಂದ ಅಥವಾ ಏನು ಇಲ್ಲಿ ಎಡಗಡೆ ಐತಿ, ಬಲಗಡೆ ಹೊಳಬೇಕಷ್ಟೇ. ಓಕೆ, ಸೊ ಹಾಗಾದ್ರೆ ಈ ಸ್ಟಾರ್ ಏನಾಕೈತಿ, ಈ ಕಡೆ ಬರ್ತೈತಿ, ಈ ಸ್ಟಾರ್ ಈ ಕಡೆ ಬರ್ತೈತಿ. ಬಟ್ ಇಲ್ಲಿ ಇದ ಸ್ಟಾರ್ ಇರ್ತೈತಿ, ಇಲ್ಲಿ ಈಜದ ಸ್ಟಾರ್ ಬರ್ತೈತಿ. ಬಟ್ ಈ ಏರೋ ಯಾಕಡೆ ಹೋಗ್ತದೆ, ಈ ಕಡೆ ಹೋಗ್ತದೆ. ಹಂಗಿರುವಂತದ್ದು ನೋಡ್ರಿ ಯಾವ್ದಿದೆ, ರೈಟ್. ಸೊ ಏರೋ ಈ ಕಡೆ ಬರುವಂತದ್ದು ಸೊ ಯಾವ್ದು ಇಲ್ಲ, ಸೊ ಯಾವ್ದು ಇಲ್ಲ, ಇದು ಐತಿ ನೋಡ್ರಿ. ದ ಆಪ್ಷನ್ ಇಸ್ ಡಿ ಎಕ್ಸಾಕ್ಟ್ಲಿ. ಓಕೆ, ಸೊ ದ ಆಪ್ಷನ್ ಇಸ್ ಡಿ ಏನಪ್ಪಾ ಅಂತಾರೆ, ಸೊ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಒಂದು ಮಿರರ್ ಇಮೇಜ್ ಅಲ್ಲಿ, ರೈಟ್. ಸೊ ಹಾಗಾದ್ರೆ ಆಪ್ಷನ್ ಏನ್ ಬಂತು, ಡಿ. ಡಿ ಎಲ್ಲಿ ಐತಿ, ದ ಆಪ್ಷನ್ ಡಿ ಒಳಗಡೆನೆ ಇದೆ. ಸೊ ಆನ್ಸರ್ ಇಸ್ ಡಿ, ರೈಟ್. ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಲೆಟರ್ಸ್ ಆಫ್ ದಿಸ್. ಓಕೆ ನೋಡ್ರಿ, ಈ ಒಂದು ವರ್ಡ್ ಕೊಟ್ಟಾರ, ಈ ವರ್ಡ್ ದೊಳಗಿಂದ ಯೂಸ್ ಮಾಡ್ಕೊಂಡು ನಾವು ಯಾವ ವರ್ಡ್ ಮಾಡ್ಬೋದು. ಓಕೆ, ಹಾಗಾದ್ರೆ ಇಲ್ಲಿ ನಾವು ನೋಡ್ಬೋದು ಏನಪ್ಪಾ ಅಂತಾರೆ, ಸೊ ಮಿಸ್ ಟೈಪ್. ಓಕೆ, ಹಾಗಾದ್ರೆ ಇಲ್ಲಿ ಮಿಸ್ ಟೈಪ್ ಅನ್ನ ನಾವು ಮಾಡ್ಬೋದ, ಬಟ್ ಈ ಪಿ ಅನ್ನೋದು ಈ ವರ್ಡ್ ದಾಗ ಇಲ್ಲ ನೋಡ್ರಿ, ಹೌದಾ. ಸೊ ಪಿ ಅನ್ನ ಯಾಕಂದ್ರೆ ನಾವು ಈ ವರ್ಡ್ ಮಾಡ್ಬೇಕಾದ್ರೆ ಪಿ ಯೂಸ್ ಮಾಡ್ಬೇಕು, ಬಟ್ ಪಿ ಇತರಾಗಿಂದ ತಗೊಳ್ಬೇಕಂತ ಹೇಳ್ತಾರೆ, ಬಟ್ ಇತರಾಗ ಏನಿಲ್ಲ, ಪಿ ಇಲ್ಲ. ಸೊ ಹಾಗಾಗಿ ಏನ್ ಬಂತು, ರಾಂಗ್ ಆಯ್ತು. ಓಕೆ, ಹಾಗಾದ್ರೆ ಮೈ ಸ್ಟಿಕ್. ಸೊ ಹಾಗಾದ್ರೆ ಎಂ ಇದೆ ನೋಡ್ರಿ, ವಾಯನು ಐತಿ, ಎಸ್ ಐತಿ, ಟಿ ಐತಿ, ಓಕೆ, ಐನು ಐತಿ, ದೆನ್ ಸಿ ಅದು ಐತಿ, ಹೌದಲ್ಲ. ಹಾಗ ನೋಡ್ರಿ ಇದು ಬರ್ಬೋದು, ರೈಟ್. ಹಾಗಾದ್ರೆ ಇವನು ನೋಡೋಣ. ಸೊ ಮಿಸ್ಚಿಪ್. ಓಕೆ, ಸೊ ಈ ಪೂರಾ ಎಂಟೈರ್ ವರ್ಡ್ ನೋಡ್ರಿ, ಸೊ ಎಂಟೈರ್ ವರ್ಡ್ ನೋಡ್ರಿ ನಮಗಿದ. ಸೊ ಈ ಎಫ್ ಅನ್ನುವಂತ ಲೆಟರ್ ಕಾಣ್ತಾ ಇಲ್ಲ, ಹೌದಲ್ಲ. ಸೊ ಹಾಗಾದ್ರೆ ಇದು ಕೂಡ ಬರಂಗಿಲ್ಲ. ದೆನ್ ಮೈನರ್ಸ್. ಓಕೆ, ಸೊ ಮೈನರ್ಸ್ ಒಳಗ ಆರ್, ಈ ಎಲ್ಲೂ ಆರು ಇಲ್ಲ ನೋಡ್ರಿ. ಸೊ ಈ ಆರ್ ಅನ್ನೋ ಲೆಟರ್ ಎಲ್ಲೂ ಈ ಶಬ್ದದೊಳಗೆಲ್ಲ ಇಲ್ಲ. ಸೊ ಹಾಗಾದ್ರೆ ಇದು ಕೂಡ ಬರಂಗಿಲ್ಲ. ಸೊ ದೆನ್ ಆಪ್ಷನ್ ಏನ್ ಬರ್ತಪ್ಪ ಅಂತಂದ್ರೆ ಮೈ ಸ್ಟಿಕ್ ಇಸ್ ದ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನ್ ಬರ್ತದೆ ನೋಡ್ರಿ, ಲಾಂಚ್ ಅನ್ನ ಏನ್ ಮಾಡ್ತಾ ಇದಾರೆ, KZTODI ಅಂತ ಬರೆದ್ರೆ. ಸೊ ದೆನ್ ಏನು ರೀಡೌಟ್ ಅನ್ನ ಹೆಂಗ್ ಬರಿಬೇಕು. ಓಕೆ, ಸೊ ಹಾಗಾದ್ರೆ ಏನ್ ಬರ್ದಾರೆ, ಲಾಂಚ್, LAUNCH ನೋಡ್ರಿ. ಲಾಂಚ್ ಅನ್ನ ಏನ್ ಬರೀತಾರೆ, KZT. ಸೊ KZT ದೆನ್ ODI ಅಂತ ಬರೆದ್ರೆ ಹಾಗಾದ್ರೆ ಏನ್ ಬರ್ತದಾರೆ, ರೀಡೌಟ್, ರೈಟ್. ಸೊ ಏನ್ ಮಾಡ್ಬೇಕು, ಸೊ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ದೆನ್ LK. ಸೊ ನೋಡ್ರಿ LK ಅನ್ನ ತಗೊಂಡಾಗ ಸೊ ಇಲ್ಲಿ ಜಸ್ಟ್ ಏನಾಗ್ತಾ ಇದೆ ಅಂದ್ರೆ -1 ಆಗ್ತದೆ ನೋಡ್ರಿ. ಆಸ್ ಪರ್ ದ ಅಲ್ಫಾಬೆಟಿಕ್ ಆರ್ಡರ್ ಕೆ ಆದ್ಮೇಲೆ ಎಲ್ಲಿ ಬರ್ತದ, ಹೌದಲ್ಲ. ಸೊ ದೆನ್ ಎ ಕಿಂತ ನೋಡ್ರಿ ಏನ್ ಇಲ್ಲಿ ಕೂಡ ಏನಾಗ್ತದೆ, ಝಡ್ ಬರ್ತಾ ಇದೆ, ಅಂದ್ರೆ 1 ಮೈನಸ್ ಆಗ್ತದೆ. ಸೊ ನೋಡ್ರಿ TU, ಹಾಗಾದ್ರೆ ಯು ಒಳಗೆ ಏನಾಗತೈತಿ 1 ಮೈನಸ್ ಆದ್ರೆ ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ NO, ಬಟ್ ಇಲ್ಲಿ ಏನಾಗೈತಿಪ್ಪ ಅಂದ್ರೆ +1 ಆಗೈತಿ. ಓಕೆ, ಸೊ ಇಲ್ಲಿ ಏನಾಗ್ಬೋದು ನೋಡ್ರಿ +1 ಆದ್ರೆ ಇಲ್ಲೂ ಕೂಡ ಏನಾಗೈತಿ ನೋಡ್ರಿ +1 ಆಯ್ತು. ಸಿ ಇಂದ ಡಿಗೆ, ದೆನ್ H ಇಂದ ಐಗೂ ಕೂಡ ಏನಾಗೈತಿ +1 ಆಗೈತಿ. ಹಾಗಾದ್ರೆ ನೋಡ್ರಿ 3 ಮೈನಸ್ ಆದ್ರೆ ಓಕೆ 3 ಏನಾಗ್ಯಾವ ಪ್ಲಸ್ ಆಗ್ಯಾವ, ಹೌದಾ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು, ಈಗ ನೀವು 3 ಮೈನಸ್ ಮಾಡ್ಬೇಕು. ಸೊ ಓಕೆ, ದೆನ್ ಇಲ್ಲಿ 3ಗೆ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು, ರೈಟ್. ಸೊ ಹಾಗಾದ್ರೆ ನೋಡ್ರಿ, ಸೊ R-1, ಸೊ Q ಬರ್ತದ, ರೈಟ್. ಹಾಗಾದ್ರೆ ಕ್ಯೂದೊಳಗೆ ಯಾವ್ದಿದೆ ನೋಡ್ರಿ, ಓಕೆ 2 ಇದಾವ. ಓಕೆ ನೋಡ್ರಿ ಡಿಗೂ ಐತಿ, ಸಿಗೂ ಐತಿ, PF, ಅಥವಾ ನೀವು ಲಾಸ್ಟ್ ಲೆಟರ್ ನೋಡ್ರಿ, ಲಾಸ್ಟ್ ಲೆಟರ್ UG, ಇಲ್ಲಿ ಡಿಫ್ರೆಂಟ್ ಐತ್ಯಾ. ಸೊ ನೀವು ಡೈರೆಕ್ಟ್ಲಿ ಲಾಸ್ಟ್ ಲೆಟರ್ ನೋಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ಏನಾಗಬೇಕು, ಪ್ಲಸ್ ಆಗ್ಬೇಕು. ಹಾಗಾದ್ರೆ ಏನ್ ಬರ್ಬೇಕು, TU. ಹಾಗಾದ್ರೆ ಫಸ್ಟ್ Q, ಲಾಸ್ಟ್ U. ಸೊ ಹಾಗಾದ್ರೆ ಆಪ್ಷನ್ ಇಸ್ B. ಸೊ ದ B ಇಸ್ ದ ರೈಟ್ ಆನ್ಸರ್. ಸೊ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್
ನೆಕ್ಸ್ಟ್ ಕ್ವಶನ್ ಇಸ್ ಓಕೆ. ಸೊ ನೋಡ್ರಿ ಇದು ಏನಂತೀವಿ ನಾವು ವರ್ಡ್ ಎನಾಲಜಿ. ಓಕೆ, ಇದು ಆಲ್ಮೋಸ್ಟ್ GK ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಗ ನಾವು ನೋಡ್ಬೋದು ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಪ್ಲಾಂಟ್ ಈಸ್ ಏನಪ್ಪಾ ಅಂತಂದ್ರ ಹಾರ್ಟಿಕಲ್ಚರಿಸ್ಟ್. ಓಕೆ, ಅಂದ್ರ ಪ್ಲಾಂಟೇಶನ್ ಅಥವಾ ನಾವು ಏನು ಪ್ಲಾಂಟ್ ಬಗ್ಗೆ ಕಲಿಬಹುದು ಅಥವಾ ಸಸ್ಯಗಳ ಒಂದು ಅಧ್ಯಯನಕ್ಕೆ ನಾವೇನಂತೀವಿ ತೋಟಗಾರಿಕಾ ಅಂತೀವಿ. ಓಕೆ, ಅದೇ ರೀತಿ ನಾವು ನೋಡ್ರಿ ಅನಿಮಲ್ಸ್ ಹಾಗಾದ್ರೆ ಪ್ರಾಣಿಗಳ ಒಂದು ಅಧ್ಯಯನಕ್ಕೆ ಏನನ್ಬಹುದು. ಸೊ ನೋಡ್ರಿ ಪ್ರಾಣಿಗಳು ಅಂತ ಇಂಗ್ಲಿಷ್ನಾಗ ಏನಂತೀವಿ ಜಿಯೋಲಜಿ ಅಂತೀವಿ, ಪ್ರಾಣಿಗಳ ಸ್ಟಡಿ ಮಾಡೋದಕ್ಕೆ ಜಿಯೋಲಜಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ಜೂ ಅಂತ ಎಲ್ಲಿದೆ, ಸೊ ಇಲ್ಲಿದೆ ನೋಡ್ರಿ. ಸೊ ಅದ್ರ ಮೇಲೆ ನಾವು ಕಂಡು ಹಿಡಿಬಹುದು ಏನಪ್ಪ ಅಂದ್ರೆ ಸೊ ಏನಂತೀವಿ ನಾವು ಜುಪಿ ಲಿಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಒಂದು ಡೈಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಸೊ ಈ ಡೈಸ್ ಒಳಗೆ ಏನಾಗಿರ್ತಾವ ನೋಡ್ರಿ. ಸೊ ಯಾವಾಗ್ಲೂ ಓಕೆ ಕಾಮನ್ ಯಾವ್ದಿದೆ ಅಂತಂದ್ರೆ 6 ಇದೆ. ಹೌದಾ? ಸೊ ಅವ್ರು ಏನ್ ಹೇಳ್ತಾ ಇದಾರೆ, ಮುಖಗಳನ್ನ ಕೊಟ್ಟಾರ 1 2 3 4 5 6 ಅಂತದ. ಓಕೆ, ಅದ್ರೊಳಗೆ ನೋಡ್ರಿ ಡೈಸ್ಗಳನ್ನ ಕೊಟ್ಟಾರ. ಬಟ್ ಇದ್ರೊಳಗೆ ಕಾಮನ್ ಯಾವ್ದಾಗಿದೆ 6 ಇದೆ. ಹಾಗಾದ್ರೆ ಏನ್ ಮಾಡ್ರಿ 6 ಅನ್ನ ನಾವೇನ್ ಮಾಡೋಣ ಬರ್ಕೊಂಡ್ಬಿಡೋಣ. ಓಕೆ, ಸೊ ಇಲ್ಲಿ ನಾವು ಏನ್ ಮಾಡ್ಬೋದು, ಸೊ ಒಂದು ಆಂಟಿ ಕ್ಲಾಕ್ ವೈಸ್ ಹೋದಾಗ 6 5 1 ಬಂದ್ರೆ ರೈಟ್. ಸೊ ಇಲ್ಲಿ ಏನಾಗ್ತಾ ಇದೆ 6 4 3. ಎಸ್, 6 4 3 ಆದ್ರೆ ಸೊ ಡೆಫಿನೆಟ್ಲಿ ಇಲ್ಲಿ 5ರ ಅಪೋಸಿಟ್ ಏನ್ ಬರ್ತದ 4 ಆದ್ರೆ 1ರ ಅಪೋಸಿಟ್ ಏನ್ ಬರ್ತದ 3 ಬರ್ತದ. ಹಾಗಾದ್ರೆ ಇಲ್ಲಿ ನಾವು ನೋಡ್ಬೋದು 1 ಇದೆ ಬಟ್ 2 ಮಿಸ್ಸಿಂಗ್ ಐತಿ. ಆ 2 ಏನ್ ಮಿಸ್ಸಿಂಗ್ ಇದೆಯಲ್ಲ ಸೊ ಅದೇ ಏನಾಗಿರ್ತೈತದ ಕಾಮನ್ ಸಂಖ್ಯೆ ಅಪೋಸಿಟ್ ಇರ್ತೈತಿ. ಹಾಗಾದ್ರೆ 6ರ ಅಪೋಸಿಟ್ ಏನ್ ಬರ್ತದ ಅಂದ್ರ 2ರ ಅಪೋಸಿಟ್ ಏನ್ ಬರ್ತದ 6. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಏನ್ ಯಾರಪ್ಪ ಅಂದ್ರೆ 2ರ ಅಪೋಸಿಟ್ ಏನ್ ಬರ್ತೈತೆ ಅಂತ ಕೇಳ್ತಾರ. ಸೊ 2ರ ಅಪೋಸಿಟ್ ಏನ್ ಬರ್ತದ್ರಿ 6. ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಎಸ್, ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಗೇನ್ ಕೋಡ್ ಭಾಷೆಯಲ್ಲಿ ಬಂದಿದೆ. ಸೊ ಈಗ ಜೆಟ್ ಅನ್ನ ನೋಡ್ರಿ ಯಾವ ರೀತಿ ಬರ್ತದ್ರೆ 45. ಹಾಗಾದ್ರೆ ಏನ್ ಮಾಡೋಣ ಅಂತ ಈ ಜೆಟ್ ಅನ್ನ ಈ ರೀತಿಯಾಗಿ ಬರ್ಕೊಳ್ಳಿ. ಸೊ ಜೆ ಎಷ್ಟನೇ ಲೆಟರ್ ಅಪ್ಪ ಅಂದ್ರೆ 10, ಇ ಎಷ್ಟನೇ ಲೆಟ್ರು 5, ಟಿ ಎಷ್ಟನೇ ಲೆಟರ್ 20. ಬಟ್ ಅಷ್ಟು ಕೂಡಿಸಿರೋನು ಏನಾಗ್ತಾ ಇದೆ 35 ಆದ್ರೆ ಸೊ ದೆನ್ ಇಲ್ಲಿ ಕೊಟ್ಟಾರೆ ಎಷ್ಟ 45. ಹಾಗಾದ್ರೆ ಏನ್ ಮಾಡ್ತೀರಿ +10 ಮಾಡಿದಾಗ 45 ಬಂತು. ಸೊ ಹಿಂಗೆ ಬಟ್ ನೆಕ್ಸ್ಟ್ ಬರ್ಲೇಬೇಕು. ಓಕೆ, ಹಾಗಾದ್ರೆ ಏನ್ ಐತಿ ಫೈರ್ ಐತಿ. ಓಕೆ, FIRE. ಸೊ ಹಾಗಾದ್ರೆ ನೋಡ್ರಿ ಎಫ್ ಅಂತಂದ್ರೆ ಎಷ್ಟನೇ ಲೆಟರ್ 6, ಐ ಅಂದ್ರ 9, ಆರ್ ಅಂತಂದ್ರೆ 18, ಇ ಅಂತಂದ್ರೆ 5. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ 9 × 15 20 ಒಂದು 38 ಆಗ್ತದ. ಬಟ್ ಇಲ್ಲಿ ಕೊಟ್ಟಾರೆ ಎಷ್ಟು 48. ಎಸ್, ಅಗೇನ್ ಇಲ್ಲಿಯೂ ಕೂಡ ಏನಾಗೈತಿ 10 ಪ್ಲಸ್ ಆಗಿ ಬಂತು 48 ಆಯ್ತು. ಓಕೆ, ಸೊ ಹಾಗಾದ್ರೆ ಅದೇ ರೀತಿ ಏನ್ ಕೇಳ್ತಾದ್ರೆ ಕೈಟ್ ಏನು ಈ ಕೈಟ್ಗೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಕೆ ಅಂತಂದ್ರ 11th ಲೆಟರು, ಐ ಅಂತಂದ್ರ 9th ಲೆಟರು, ಟಿ ಅಂದ್ರೆ 20th ಲೆಟರು, ಇ ಅಂತಂದ್ರೆ 5th ಲೆಟರು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ನೋಡ್ರಿ ಅಷ್ಟು ಕೂಡಿಸಿದಾಗ 9 10 ಒಂದು 15. ಓಕೆ, ಸೊ 2 3 ಒಂದು 4 45 ಆದ್ರೆ ಬಟ್ ಇಲ್ಲೂ ಕೂಡ ಏನ್ ಮಾಡ್ತಾರೆ +10 ಮಾಡ್ರಿ, ಇದಕ್ಕೂ +10 ಮಾಡ್ಲೇಬೇಕು. ಸೊ 45 + 10 ಎಷ್ಟಪ್ಪ ಅಂದ್ರ 55. ಸೊ ದ 55 ಏನಪ್ಪಾ ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದ. ಸೊ ದೆನ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಂಡ. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ನೀವು ಮತ್ತೊಂದ್ಸಲ ವಿಡಿಯೋ ರೀ ನೋಡ್ರಿ ಗೊತ್ತಾಗ್ತದೆ. ಫೈನ್. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೋಡ್ರಿ ಇದು ಏನು ಒಂದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಸೊ ದೆನ್ ನೋಡ್ರಿ ಓಕೆ ಇಲ್ಲಿ ಮಿಸ್ ಆಗಿದಾವೆ ಏನಪ್ಪಾ ಅಂದ್ರೆ ಆಪ್ಷನ್ ಮಿಸ್ ಆಗಿದೆ. ಬಟ್ ಸ್ಟಿಲ್ ನೋಡೋಣ ಅಂತ ಏನು ಆಪ್ಷನ್ ಬರ್ತಾವ ನೋಡೋಣ ಅಂತ. ಓಕೆ, ನೋ ಬೆಡ್ ಇಸ್ ಅ ಚೇರ್ ಅಂತ. ಹಾಗಾದ್ರೆ ನೋಡ್ರಿ ಯಾವುದೇ ಬೆಡ್ಗಳು ಏನಾಗಿಲ್ಲ ಚೇರ್ಗಳಾಗಿಲ್ಲ. ಓಕೆ, ಸೊ ನೋಡ್ರಿ ನೋ ಬೆಡ್ ಆರ್ ಅ ಚೇರ್. ಓಕೆ, ಸೊ ಇಲ್ಲಿ ಏನೈತರ ಯಾವುದೇ ಹಾಸಿಗೆ ಕುರ್ಚಿ ಅಲ್ಲ. ಬೆಡ್ ಅಂದ್ರೆ ಹಾಸಿಗೆ, ಚೇರ್ ಅಂದ್ರೆ ಕುರ್ಚಿ. ಓಕೆ, ದೆನ್ ಆಲ್ ಟೇಬಲ್ಸ್ ಆರ್ ಬೆಡ್ಸ್. ಓಕೆ, ದೆನ್ ನೋಡ್ರಿ ಎಲ್ಲಾ ಟೇಬಲ್ಸು ಬೆಡ್ ಆಗತ್ತಾವ ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನ ಸ್ವಲ್ಪ ಏನ್ ಮಾಡೋಣ ಅಂತ ದೊಡ್ಡ ಮಾಡ್ಕೊಂಡು. ಓಕೆ, ಸೊ ಏನಾಗಿದೆ ಇದು ಬೆಡ್ ಆದ್ರೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಆಲ್ ಟೇಬಲ್ಸ್ ಆರ್ ಬೆಡ್ ಅಂತಂದಾಗ ಸೊ ಈ ಎಲ್ಲಾ ಟೇಬಲ್ಗಳು ಏನಾಗಿರ್ತಾವಪ್ಪ ಅಂದ್ರ ಇಲ್ಲಿ ಸಾರಿ ಏನು ಬೆಡ್ ಒಳಗಡೆ ಬರ್ತಾವ. ಕರೆಕ್ಟಾ? ಸೊ ದೆನ್ ನೋ ಕಬರ್ಡ್ ಈಸ್ ಅ ಬೆಡ್ ಅಂತ ಇದ್ರೆ ಸೊ ಹಾಗಾದ್ರೆ ನೋಡ್ರಿ ಈ ಕಬರ್ಡ್ ಯಾವ್ದು ಕೂಡ ಏನಾಗಿಲ್ಲಪ್ಪ ಅಂತಂದ್ರ ಬೆಡ್ ಆಗಿಲ್ಲ ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ಕಬರ್ಡ್ಗಳು ಬೆಡ್ ಆಗತ್ತಿಲ್ಲ, ಬೆಡ್ಗಳು ಚೇರ್ ಆಗತ್ತಿಲ್ಲ. ಓಕೆ, ಬಟ್ ಎಲ್ಲಾ ಟೇಬಲ್ ಏನಾಗ್ಯಾವ ಬೆಡ್ ಆದ್ರೆ ಯಾವ್ದು ಟೇಬಲ್ ಕಬರ್ಡ್ ಆಗಕ್ ಬರಂಗಿಲ್ಲ, ಯಾವ್ದು ಟೇಬಲ್ ಚೇರ್ ಆಗಕ್ ಬರಂಗಿಲ್ಲ. ಬಟ್ ಇದು ಕನ್ಕ್ಲೂಷನ್ ನೋಡಿನಂತ ನೋ ಟೇಬಲ್ ಈಸ್ ಅ ಚೇರ್. ಎಸ್, ಹಾಗಾದ್ರೆ ನೋಡ್ರಿ ಯಾವ್ದು ಟೇಬಲ್ ಚೇರುನು ಇಲ್ಲ, ಯಾವುದೇ ಟೇಬಲ್ ಅನ್ನ ಚೇರ್ ಮಾಡಕ್ಕೂ ಬರಂಗಿಲ್ಲ. ಓಕೆ, ಸೊ ದೆನ್ ಹಾಗಾದ್ರೆ ಇದು ಕರೆಕ್ಟ್ ಇದೆ. ಸೊ ದೆನ್ ನೋ ಕಬರ್ಡ್ ಈಸ್ ಅ ಟೇಬಲ್.
ಸೊ ನೋಡ್ರಿ ನೋ ಕಪರ್ಡ್ ಇಸ್ ಅ ಟೇಬಲ್. ಯಾಕಂದ್ರೆ ನೋಡ್ರಿ ಟೇಬಲ್ ಅನ್ನ ನಾವು ಹೊರಗಡೆ ತೆಗಿಯಕ್ ಬರಂಗಿಲ್ಲ ಬೆಡ್ ಇಂದ, ಸೊ ಅದಕ್ಕಾಗಿ ಟೇಬಲ್ ಯಾವ ಕಪರ್ಡ್ ಆಗಂಗಿಲ್ಲ. ಸೊ ದೆನ್ ನೋ ಕಪರ್ಡ್ ಇಸ್ ಅ ಟೇಬಲ್, ಇದು ಕೂಡ ಸರಿಯಾಗಿದೆ. ದೆನ್ ಸಮ್ ಬೆಡ್ಸ್ ಆರ್ ಟೇಬಲ್ಸ್, ಸಮ್ ಬೆಡ್ಸ್ ಆರ್ ಎಸ್, ಎಲ್ಲಾ ಟೇಬಲ್ಗಳು ಬೆಡ್ಸ್ ಇರಬೇಕಾದ್ರೆ ಸಮ್ ಬೆಡ್ಸ್ ಕೂಡ ಏನಾಗಿರ್ತಾವ ಟೇಬಲ್ಗಳು ಇದ್ದೇ ಇರ್ತಾವ. ಸೊ ದೆನ್ ಇದು ಕೂಡ ಕರೆಕ್ಟ್ ಆದಂತ ಆನ್ಸರ್ ಇದೆ. ಸೊ ದೆನ್ ಹಾಗಾದ್ರೆ ಇಲ್ಲಿ ಏನ್ ಬರ್ತದಂತಂದ್ರೆ ಆಪ್ಷನ್ ಆಲ್ ಫಾಲೋಸ್. ಓಕೆ, ಎಲ್ಲಾ ಏನು ತೀರ್ಮಾನಗಳು ಅನುಸರಿಸುತ್ತವೆ. ಓಕೆ, ಸೊ ಆಲ್ 3 1 2 3 ರೈಟ್. ಸೊ ಇಲ್ಲಿ ಆಪ್ಷನ್ ಆಕ್ಚುಲಿ ಮಿಸ್ ಆಗಿದೆ. ಓಕೆ, ಬಟ್ ಏನಪ್ಪಾ ಅಂದ್ರೆ ಫೈನಲಿ ಆನ್ಸರ್ ಏನ್ ಬಂತು ನಮ್ಗೆ ಎಲ್ಲಾ ಫಾಲೋ ಆಗ್ತಾ ಇದಾವೆ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಓಕೆ ಅಗೇನ್ ನೋಡ್ರಿ ಇದು ಬಾಡ್ಮಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಈ ಬಾಡ್ಮಸ್ ಅಲ್ಲಿ ನಾವು ನೋಡ್ಬೋದು ಏನಪ್ಪಾ ಅಂತ ನೋಡ್ರಿ 24K 2Q ಈ ರೀತಿ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಾರ, ಕ್ಯೂ ಅಂತಾರೆ ಏನು ಆಡ್ ಮಾಡೋದು, ನೋಡ್ರಿ ಕ್ಯೂ ಅಂತಾರೆ ಸೇರಿಸು. ಹಾಗಾದ್ರೆ ಕ್ಯೂ ಅಂತಾರೆ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಓಕೆ, ದೆನ್ ಜೆ ಮೀನ್ಸ್ ವರ್ಡ್ ಮಲ್ಟಿಪ್ಲೈ. ಸೊ ಜೆ ಅಂತಾರೆ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಸೊ ಹಾಗಾದ್ರೆ ಟಿ ಮೀನ್ಸ್ ವರ್ಡ್ ಸಬ್ಸ್ಟ್ರಾಕ್ಟ್, ಟಿ ಏನಿದೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಸೊ ದೆನ್ ಅಗೇನ್ ಇಲ್ಲೊಂದು ಕ್ಯೂ ಐತೆ, ಕ್ಯೂ ಅಂದ್ರೆ ಏನ್ ಬಂತು ಪ್ಲಸ್ ಬಂತು. ಓಕೆ, ಸೊ ದೆನ್ ಕೆ ಮೀನ್ಸ್ ವರ್ಡ್ ಡಿವೈಡ್. ಸೊ ಕೆ ಅಂತಾರೆ ಏನ್ರಿ ಡಿವೈಡ್ ಬಂತು. ಹೌದಾ, ಹಾಗಾದ್ರೆ ಏನಾಯ್ತು ಇದು 24 ಡಿವೈಡೆಡ್ ಬೈ 2, ದೆನ್ 4 5 ಇಲ್ಲಿ 4 7. ಹೌದಾ, ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ನೋಡ್ರಿ 24/2 ಏನಾಗ್ತದ 12. ಓಕೆ, ಸೊ 12 ಪ್ಲಸ್ 4 ಐತೆ ಎಷ್ಟು 20. ಓಕೆ, ಸೊ ಹಾಗಾದ್ರೆ ಮೈನಸ್, ಓಕೆ ಇಲ್ಲಿ 4 ಪ್ಲಸ್, ಓಕೆ ಹಾಗಾದ್ರೆ -4 + 7. ಓಕೆ, ಈಗ ನಾವು ಇದನ್ನ ನಾವು ಜಸ್ಟ್ ಅಬ್ಸರ್ವ್ ಮಾಡ್ರಿ, -4 + 7 ಏನಾಗ್ತದ. ಓಕೆ, ಸೊ -4 + 7 ಏನಾಕೈತಪ್ಪ ಅಂತಂದ್ರೆ +3 ಆಕೈತಿ. ಹೌದಾ, ಯಾಕಂದ್ರೆ ನೋಡ್ರಿ -4 + 7 ಇದ್ದಾಗ ಸೊ ಏನಾಗ್ತದೆ ಮೈನಸ್ ಇಂಟು ಪ್ಲಸ್ ಏನಾಕೈತಿ ಮೈನಸ್ ಆಕೈತಿ. ಹಾಗಾದ್ರೆ ನಾವು ಮಾಡ್ಬೇಕಾಗಿದ್ದು ಆಪರೇಷನ್ ಮೈನಸ್, ಬಟ್ ಏನು 7 4 ಉಳಿತು 3, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನು ಉಳಿತ ಪ್ಲಸ್ ಉಳಿತೈತೆ, ಅದಕ್ಕೆ ಪ್ಲಸ್ ಬಂತು. ಓಕೆ, ಅಥವಾ ನೀವು ಬೇಡಪ್ಪ ಅಂದ್ರೆ ಬೇರೆ ರೀತಿ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ 12 + 20 ಎಷ್ಟಾಯ್ತು 32 + 3 ಎಷ್ಟಪ್ಪ ಅಂತಂದ್ರೆ 35. ಸೊ ಹಾಗಾದ್ರೆ ಆಪ್ಷನ್ ಏನ್ ಬರ್ತದ ಬಿ. ಓಕೆ, ಸೊ ಇದೇ ಸ್ಟೆಪ್ ಅನ್ನ ನೋಡ್ರಿ ಇನ್ ಕೇಸ್ ಸೊ ಏನ್ ಬಂತಪ್ಪ ಅಂದ್ರೆ 12 ಪ್ಲಸ್ 4 ಐದ್ಲೆ ಎಷ್ಟು 20, ಇಲ್ಲಿ ಆಸ್ ಇಟ್ ಇಸ್ ಇಟ್ಕೊಳ್ರಿ -4 + 7. ಓಕೆ, ಸೊ ಹಾಗಾದ್ರೆ 12 + 20 ಎಷ್ಟು 32. ಹಾಗಾದ್ರೆ 32ರೊಳಗ -4 + 7 ಮಾಡ್ರಿ, 32ರೊಳಗ -4 ಮಾಡ್ರಿ 28 + 7. ಸೊ ಇಲ್ಲಿ ಏನಂತದ 35 ರೈಟ್ ಆನ್ಸರ್ ಆಗ್ತದೆ. ಸೊ ದ ಆಪ್ಷನ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಂಗ್ ಮಾಡ್ಬೋದು ಅಥವಾ ಇದು ರೀತಿ ಮಾಡ್ಬೋದು, ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಓಕೆ ದ ಕ್ವಶನ್ ಇಸ್ ರಿಲೇಟೆಡ್ ಟು ವರ್ಡ್. ಓಕೆ, ಇದು ಮತ್ತೆ ಎನಾಲಜಿಗೆ ಸಂಬಂಧಪಟ್ಟಂತ ನೋಡ್ರಿ ಬಹಳ ಈಸಿ ಕ್ವಶನ್. ಏನಪ್ಪಾ ಅಂದ್ರ ಸೋಲ್ಜರ್ ಇಸ್ ರಿಲೇಟೆಡ್ ಟು ಸೆಕ್ಯೂರಿಟಿ. ನೋಡ್ರಿ ನಮ್ಮ ಸೈನಿಕರು ಎದಕ್ಕಪ್ಪ ಅಂದ್ರ ಒಂದು ಭದ್ರತೆಗೆ ಹೆಂಗ್ ಸಂಬಂಧ ಪಡ್ತಾರ, ಸೋಲ್ಜರ್ಸ್ ಭದ್ರತೆಗೆ ಸಂಬಂಧಪಟ್ಟಂಗೆ ಸೇಮ್ ವೇ ಆಸ್ ಅ ಫಾರ್ಮರ್ ಇಸ್ ರಿಲೇಟೆಡ್ ಟು ಅಂತ ಹೇಳ್ತಾರೆ. ಹಾಗಾದ್ರೆ ರೈತ ಯಾರಿಗೆ ಎದಕ್ಕೆ ಸಂಬಂಧಪಟ್ಟಾನ, ಸೊ ರೈತ ಏನಾದ್ರು ಮಳೆಗೆ ಸಂಬಂಧಪಟ್ಟಾರ ಇಲ್ಲ, ಸೈನ್ಯಕ್ಕೆ ಸಂಬಂಧಪಟ್ಟಾರ ಇಲ್ಲ, ಬಡತನ ಇಲ್ಲ, ಸೊ ಕೃಷಿ ಎಸ್. ಓಕೆ, ಸೊ ಹಾಗಾದ್ರೆ ನೋಡ್ರಿ ದ ಅಗ್ರಿಕಲ್ಚರ್ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಮಿರರ್ ಇಮೇಜ್ ಇದೆ. ಸೊ ಈ ಮಿರರ್ ಇಮೇಜ್ ದಾಗ ನೋಡ್ರಿ ಸೊ ಏನಾಗ್ತಾ ಇದೆ, ಸೊ ಯಾವಾಗ್ಲೂ ನೋಡ್ರಿ ಹೆಂಗಿದೆ ಫಿಕ್ಸಿಂಗ್. ಸೊ ಈ ರೀತಿ ಇದ್ದಾಗ ಸೊ ನೋಡ್ರಿ ಇದು ಯಾವ ರೀತಿ ಬರ್ತದ ಅಂತಂದ್ರ ಜಿ ಈ ಕಡೆ ನೋಡ್ರಿ ಜಿ ಏನಾಕೈತಿ ಆ ಕಡೆ ಹೋಗ್ತೈತಿ, ಎಫ್ ಏನಾಕೈತಿ ಈ ಕಡೆ, ಅಂದ್ರ ರಿವರ್ಸ್ ಈ ಕಡೆ ಜಿ ಬರ್ತದೆ. ಬಟ್ ಜಿ ಹೆಂಗ್ ಬರ್ತದ, ಓಕೆ ಸೊ ಜಿ ಏನಪ್ಪಾ ಅಂತಾರೆ ಈ ರೀತಿ ಬರ್ತೈತಿ. ಹೌದಾ, ಸೊ ಈ ರೀತಿ ಜಿ ಇರೋದು ಎಲ್ಲಿದೆ, ಸೊ ನೋಡ್ರಿ ಎಸ್ ಒಂದು ಇಲ್ಲಿ ಐತಿ ಬಿಟ್ರೆ 4ನೇದ್ರಾಗೈತಿ. ಸೊ ಈ ಒಂದು ಅಂದ್ರೆ 2 ಹೋಗ್ಬಿಟ್ಟು ಓಕೆ ಕ್ಯಾನ್ಸಲ್ ಅದು, ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ಬೇಕಾಗಿದ್ದು ನೋಡ್ರಿ ಸೊ ನಾವು ಇಲ್ಲಿ ಎಫ್ ನೋಡ್ರಿ ಎಫ್ ಏನಾಗೈತಿ ಅಂತಾರ ಆಕ್ಚುಲಿ ರಿವರ್ಸ್ ದೊಳಗೆ ಮೀನ್ಸ್ ಮಿರರ್ದೊಳಗೆ ಏನಾಕೈತಿ ಎಫ್ ಈ ರೀತಿ ಬರ್ತೈತಿ. ಓಕೆ, ಸೊ ಈ ರೀತಿ ನೋಡ್ರಿ ಇಲ್ಲಿ ಅಂತೂ ಇಲ್ಲ. ಸೊ ಹಾಗಾದ್ರೆ ಇದಂತೂ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನೋಡ್ರಿ ಎಫ್ ಐತಿ, ಸೊ ಇದೇ ಆನ್ಸರ್ ಆಗ್ತದೆ. ಸೊ ಆಪ್ಷನ್ ಇಸ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ನಾವು ಓಕೆ ಸೊ ಇಲ್ಲಿ ಮತ್ತೊಂದು ನೋಡ್ರಿ ಏನಪ್ಪಾ ನೋಡ್ರಿ ಆಕ್ಚುಲಿ ಏನಪ್ಪಾ ಅಂತಾರ SSC CHSL ಎಕ್ಸಾಮ್ ದೊಳಗ ಸೊ ಏನಪ್ಪಾ ಅಂತಾರ ಪ್ರತಿ ಶಿಫ್ಟ್ ಒಳಗೆ ಏನಪ್ಪಾ ಈ ಬಾಡ್ಮಸ್ ರಿಲೇಟೆಡ್ ಕ್ವಶನ್ 2 ಬಂದೇ ಬರ್ತಾ ಇದಾವೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ನೋಡ್ರಿ ನಾವು ಏನಿದೆ ಸೊ 190. ಓಕೆ, ಸೊ ಹಾಗಾದ್ರೆ ಮೈನಸ್ ನೋಡ್ರಿ ಇಲ್ಲೂ ಕೂಡ ಏನಿದೆ ಮೈನಸ್ ಅಂದ್ರೆ ಏನು ಡಿವಿಷನ್. ಓಕೆ 19 ಪ್ಲಸ್ ಅಂತಂದ್ರೆ ಏನಂತ ಹೇಳ್ತಾರ ಗುಣಾಕಾರ 6. ಗುಣಾಕಾರ ಅಂದ್ರೆ ಏನಂತ ಹೇಳ್ತಾರ್ರಿ, ಸೊ ಗುಣಾಕಾರ ಪ್ಲಸ್ ಇದೆ, ರೈಟ್. ಹಾಗಾದ್ರೆ ಡಿವಿಷನ್ ಏನಿದೆ ಡಿವಿಷನ್ ಅಂದ್ರೆ ಏನು
-3. ಓಕೆ, ಹಾಗಾದ್ರೆ ಜಸ್ಟ್ ನೋಡ್ರಿ. ಸೊ 190 10 ಮಾಡ್ರಾಗ 10 ಬಂತು. 10 ಎಷ್ಟಪ್ಪ ಅಂದ್ರೆ 60. 60 + 8 68. 68 3 ತೆಗೆದ್ರೆ 65. ಸೊ 65 ಇದು ಆಪ್ಷನ್. ಓಕೆ, ಸೊ ಅರ್ಥ ಆಯ್ತಲ್ರಿ, ರೈಟ್. ಇದನ್ನ ನೀವು ಅಷ್ಟು ಮಾಡಿದಾಗ ನೋಡ್ರಿ ಏನಾಗ್ತದೆ, ರೈಟ್. ಸೊ 90 ಮಾಡಿದಾಗ ಏನಾಯ್ತು 10, ಇಲ್ಲಿ ಏನಾಯ್ತು 6. 10 ಎಷ್ಟಾಯ್ತು 60. 60 + 8 ಮಾಡ್ರಿ ಎಷ್ಟಾಯ್ತು 68. 68 -3 ಮಾಡ್ರೆ 65, ರೈಟ್. ಸೊ ದ ಆನ್ಸರ್ ಇಸ್ 65. ಓಕೆ, ಸೊ ದಿಸ್ ಇಸ್ ಅವರ್ ದ ಎಂಡ್ ಆಫ್ ದ ಸೆಷನ್. ಸೊ ಅಗೇನ್ ಏನಪ್ಪಾ ಅಂತಂದ್ರೆ ನಾಳೆ ಮತ್ತೆ ನಾವೇನ್ ಮಾಡೋಣ, ಸೊ ಇದರ ಮುಂದಿನ ಒಂದು ಶಿಫ್ಟ್ ನಲ್ಲಿ ಬಂದಿರುವಂತಹ ಕ್ವಶನ್ಗಳನ್ನ ಸೊ ಮತ್ತೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಅದೇ ರೀತಿ ನೋಡ್ರಿ, ಸೊ ಎಲ್ಲರೂ ಪ್ರತಿಯೊಬ್ರು ಏನಪ್ಪಾ ಅಂತಾರೆ, ಸೊ ನಮ್ಮ ಚಾನಲ್ನ ಶೇರ್ ಮಾಡ್ಕೊಳ್ರಿ. ಓಕೆ, ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಕರ್ನಾಟಕ್, ಜೈ ಹಿಂದ್.